ಪಾಶ್ ಕಮಿಟಿ ದಿ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಮಹಿಳೆಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಿತು ಫಿಲ್ಮ್ ಚೇಂಬರ್. ಬೆಳಗ್ಗೆ ಕಮಿಟಿಯನ್ನ ರಚನೆ ಮಾಡಿಬಿಟ್ಟು ಸಂಜೆ ಒಳಗೆ ವಾಪಸ್ ತಗೊಳುತ್ತೆ. ಯಾಕೆ ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ ನಾನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ NM ಸುರೇಶ್ ಅವರ ಬಳಿ ಬಂದಿದ್ದೀನಿ. ಅವ್ರನ್ನೇ ಕೇಳ್ತಾ ಹೋಗ್ತೀನಿ, ಏನಾಯ್ತು, ನೀವು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿನಾ, ಯಾಕೆ ಈ ರೀತಿಯಾದಂತಹ ತಪ್ಪು ನಿಲುವು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ನೇರವಾಗಿ ನಿಮ್ಮನ್ನೇ ಕೇಳೋದಕ್ಕೆ ನಿಮ್ಮ ಬಳಿನೇ ಬಂದೆ. ಒಂದಷ್ಟು ಕಾರಣಗಳು ಸಿಕ್ತು ನನಗೆ, ಬಟ್ ಅದು ಹೌದಾ, ಯಾಕೆ ಈ ರೀತಿ ಮಾಡಿದ್ರಿ, ನೀವು ತಗೊಂಡಂತಹ ನಿರ್ಧಾರ ಎಷ್ಟು ಸರಿ ಅಂತ ಹೇಳ್ಬಿಟ್ಟು? ಈಗ ಕಾರಣಗಳು ಊಹಾಪೋಹಗಳಿಗೆ ನಾನು ಅದಕ್ಕೆ ತೆರೆ ಕಟ್ಸ್ಕೊಳಲ್ಲ. ಐ ಹ್ಯಾವ್ ಟೇಕನ್ ರೈಟ್ ಡಿಸಿಷನ್ ಅಂತ ಅನ್ಸುತ್ತೆ. ಪಾಶ್ ಕಮಿಟಿ ದ ಮ್ಯಾಂಡೇಟ್ರಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎನಿ ಆರ್ಗನೈಸೇಷನ್ ಹ್ಯಾವಿಂಗ್ ಮೋರ್ ದೆನ್ 10 ಎಂಪ್ಲಾಯೀಸ್ 20 ಎಂಪ್ಲಾಯೀಸ್ ಏನೋ ಮಿನಿಮಮ್ ಇದೆ, ಮಾಡಲೇಬೇಕು. ಆಮೇಲೆ ಮಹಿಳಾ ಆಯೋಗದವರು ಕೂಡ ದಿ ಫಾಸ್ಟ್ 4-5 months ದೇ ಹ್ಯಾವ್ ಬೀನ್ ರೈಟಿಂಗ್ ಟು ಮೀ ಟು ಫಾರ್ಮ್ ಎ ಪಾಶ್ ಕಮಿಟಿ ಆ್ಯಸ್ ಪರ್ ದಿ ಬೈಲಾ, ಆ್ಯಸ್ ಪರ್ ದಿ ರೂಲ್, ಆಸ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್. ಅದು ಗೌರವ ಕೊಡೋದಕ್ಕೆ ಕೆಲಸ ಮಾಡಬೇಕು, ಅದು ನಮ್ಮ ಕರ್ತವ್ಯ ಕೂಡ ಹೌದು. ಅದೇ ಥರ ಅವ್ರು ಬಂದಾಗ ನಾವು ಸಮಯಾವಕಾಶ ಕೇಳಿದ್ವಿ, ಒಂದು 30 days ಟೈಮ್ ತೊಗೊಂಡು. ಆಮೇಲೆ ನಮಗೆ ಏಕಾಏಕಿ ಚುನಾವಣೆ ನಿರ್ಧಾರ ಆಯಿತು. ನಾನು 14/11 ಒಂದು ಪತ್ರ ಬರೆದೆ, ಮೇಡಮ್ ಈಗ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಹೊಸ ಬೋರ್ಡ್ ಬಂದಾಗ, ಹೊಸ ಕಾನ್ಸ್ಟಿಟ್ಯೂಷನ್ ಆದಾಗ ಅವರಿದ್ದಾಗ ಮಾಡಿದಾಗ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು. ಅಷ್ಟು ಇನ್ ಬಿಟ್ವೀನ್ ಏನಾಯಿತು ಅಂದರೆ ಅವರು ರೋಡ್ ಲೆಟರ್ ಟು ದಿ ಡೆಪ್ಯೂಟಿ ಕಮಿಷನರ್, ಜಿಲ್ಲಾಧಿಕಾರಿಯಿಂದ ಒಂದು ಲೆಟ್ರ್ ಬರೆದು ಅಲ್ಲಿಂದ ನನಗೆ ಇನ್ಸ್ಟ್ರಕ್ಷನ್ ಬಂದಾಗ ನಾನು ಏನು ಮಾಡಿದೆ, ಫಾರ್ಮ್ ಎ ಕಮಿಟಿ ವಿತ್ ಕನ್ಸಲ್ಟಿಂಗ್ 1 or 2 or 3 ಆಫೀಸ್ ಬೇರೆದಕ್ಕೆ ಐ ಟುಕ್ ಎ ಡಿಸಿಷನ್ ಮಾಡಿ ಒಂದು ಫಾರ್ಮೇಷನ್ ಮಾಡಿ ಕಳಿಸಿದ್ದು ನಿಜ. ಆಮೇಲೆ ಯಾವಾಗ ಪಾಶ್ ಕಮಿಟಿ ಮಾಡಿದಾಗ ನಮ್ಮ ಈ ಕೋಡ್ ಆಫ್ ಕಾಂಡಕ್ಟ್ ಇರುತ್ತೆ, ಕೋಡ್ ಆಫ್ ಕಾಂಡಕ್ಟ್ ಇದ್ದಾಗ ನಮಗೆ ವಿ ಹ್ಯಾವ್ ನೋ ರೈಟ್ ಟು ಸೈನ್ ಎನಿಥಿಂಗ್, ಅದು ಅಥೆಂಟಿಕೇಷನ್ ಆಗಲ್ಲ ಅಂತ ಒಂದು ಮಾತು ಬಂದಾಗ ನಾವು ಅದು ಕ್ಯಾನ್ಸಲ್ ಮಾಡಿಲ್ಲ, ಹಿಂಪಡೆದಿಲ್ಲ, ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಿದ್ನ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ರ್ಯಾಟಿಫಿಕೇಷನ್ ಮಾಡಿ ಹೊಸ ಬೋರ್ಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷನ ಪರ್ಸನಲ್ ಫೋನು ಮಾಡಿ ಹೇಳಿದೆ, ಓಕೆ ನೋ ವರಿ ಹೋಲ್ಡ್ ಟಿಲ್ 14/12 ಅಂತ ಹೇಳಿದ್ರು, ಅಷ್ಟೇ ಹೊರತು ಇದು ಸುಮ್ಮನೆ ದ್ವಂದ್ವಗಳಾಗೋದು ಬೇಡ. ಇದು ಕವಿತಾ ಲಂಕೆ ಅಧ್ಯಕ್ಷ ಮಾಡಿದ್ದೀಜ. ಇನ್ ಕೇಸ್ ಆಫ್ ನೆಕ್ಸ್ಟ್ ಬೋರ್ಡ್ ಬಂದಾಗ ಲೆಟ್ ದೆಮ್ ಡಿಸೈಡ್ ಹೂಮ್ ಟು ಮೇಕ್, ಹೂಮ್ ನಾಟ್ ಟು ಮೇಕ್ ಅನ್ನೋ ಡಿಸೈಡ್ ಮಾಡಿ ನಾನು ಐ ಹ್ಯಾವ್ ಗಿವನ್ ರೆಸ್ಪೆಕ್ಟ್ ಫಾರ್ ದಿ ಗೌರ್ಮೆಂಟ್ ಆದೇಶನ, ಸರ್ಕಾರದ ಗೌರವನ, ಆದೇಶ ಮಾಡೋಣ ಪರಿಪಾಲನೆ ಮಾಡೋದು, ಗೌರವ ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಬಿಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಆರ್ಗನೈಸೇಷನ್ ಐ ಟುಕ್ ಇಟ್. ಬಟ್ ಆಫ್ಟರ್ ದಟ್ ಐ ಕೇಮ್ ಟು ನೋ ವೆನ್ ದೇರ್ ಇಸ್ ಅನ್ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕೋಡ್ ಆಫ್ ಕಾಂಡಕ್ಟ್ರಿಂದ ಮಾಡೋಕ್ಕಾಗಲ್ಲ, ಒಂದೇ ಉದ್ದೇಶ ಅಷ್ಟು ಹೊರತು ಅದರದ್ದು ಯಾರು ಕ್ಯಾನ್ಸಲ್ ಮಾಡಿಲ್ಲ. ಅದು ಯಾರು ತಪ್ಪೋದು ಹಿಂಪಡೆದಿದ್ದೀವಿ ಅಂತ ಎಲ್ಲೆಲ್ಲ ಹೋಲ್ಡ್ ಮಾಡಿ ಅಂತ ಹೇಳಿದೆ ಹೊರತು ನಾಟ್ ಟೇಕನ್ ಬ್ಯಾಕ್ ದಟರ್. ಅದನ್ನು ಆಮೇಲೆ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ಮಾಡ್ತಾರೆ ಅಂತ ಹೇಳಿದ್ದೀನಿ ಅಷ್ಟೇ. ಕನ್ಫ್ಯೂಷನ್ ಮಾಡಿಕೊಂಡು ಅವ್ರಿಗೆಲ್ಲ ಹೇಳ್ತಾ ಹೋದರೆ ಕೆಲಸಗಳಾಗಲ್ಲ. ಇದು ಒಂದು ಆರ್ಗನೈಸೇಷನ್ ಅಂತ ದೊಡ್ಡ ಮಟ್ಟದ ಆರ್ಗನೈಸೇಷನ್ ಇದ್ದಾಗ ಸಮ್ಟೈಮ್ಸ್ ಸಮ್ ಡಿಸಿಷನ್ ಮೇ ಹ್ಯಾವ್ ಟು ಟೇಕನ್. ತಪ್ಪಾದಾಗ ಅದನ್ನು ಇಮ್ಮಿಡಿಯೇಟ್ ಅರಿವಾಗಿದ್ದು ಕೂಡ ಅದನ್ನು ನಾನು ತಿಳಿಸಿದ್ದೀನಿ ಮೇಡಮ್. ಅವರು ಕೂಡ ಗೌರವಪೂರ್ವಕವಾಗಿ ಇರಲಿ, ವಿಲ್ ಹೋಲ್ಡ್ ಟಿಲ್ 15 ಅಂತ ಹೇಳಿದ್ರೆ ಆಫ್ಟರ್ ವರ್ಡ್ಸ್ ಹೊಸ ಬೋರ್ಡ್ ಆದಮೇಲೆ ದೇ ವಿಲ್ ರ್ಯಾಟಿಫೈ ಮಾಡ್ತಾರೋ, ಇನ್ನೂ ಚೇಂಜ್ ಮಾಡ್ತಾರೋ, ಅವ್ರು ಮಾಡ್ತಾರೆ, ಮಾಡೋವಂಥ ಕೆಲಸ ಅವ್ರು ಮಾಡ್ತಾರೆ ಅಷ್ಟೇ. ಲೀಗಲ್ ಅದು ಯಾರೇ ಬರಲಿ, ಹೊಸ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಬಂದು ನಮ್ಮದು ಹೊಸ ಕಾನ್ಸ್ಟಿಟ್ಯೂಷನ್ ಆದರೂ ಕೂಡ ಇಟ್ ದ ಮ್ಯಾಂಡೇಟ್ ಟು ಹ್ಯಾವ್ ಎ ಪಾಶ್ ಕಮಿಟಿ. ನಮ್ಮಲ್ಲೂ ಒಂದು ಇದೆ, ನಮ್ಮಲ್ಲಿದು ಕೂಡ ನಮ್ಮದು ದಿಸ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಕನ್ಸಿಸ್ಟಿಂಗ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸ್. ಇಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿ ನಮ್ಮಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಓನ್ಲಿ ಇರೋದೇ 14 ಜನ, 12 ಜನ, ಲಿಬ್ರೇ ಮಹಿಳೆಯರು ಇರೋದು ನಮಗೆ. ಆದರೂ ಕೂಡ ನಾವಾದರೂ ಆ್ಯಸ್ ಎ ಹೋಲ್ ಆ್ಯಸ್ ಎ ಇಂಡಸ್ಟ್ರಿ ವಿಚಾರ ಬಂದಾಗ ಮಾಡಬೇಕಂತ ಕೆಲವೊಂದು ವಿಚಾರಗಳಲ್ಲಿ ಮೀಟು ಹಗರಣಗಳು ಬಂದಾಗ ನಾವು ಸಾಲ್ವ್ ಮಾಡಿದ್ದೀವಿ ಪ್ರಾಬ್ಲಮ್. ನಾವೇ ಮಾಡೋಣ ಅಂತ ಉದ್ದೇಶ ಕೆಲವರಿಗಿತ್ತು. ಅದನ್ನು ಕಾನ್ಸ್ಟಿಟ್ಯೂಷನ್ ಲೆವೆಲ್ ಬಂದಾಗ ವಿ ಹ್ಯಾವ್ ಟು ಒಬೇ ದಿ ಆರ್ಡರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ. ಅದು ಮಾಡೋವಂಥ ಕೆಲಸ ನಮ್ಮವರು ಮುಂದೆ ಬಂದರೂ ಕೂಡ ಮಾಡ್ತಾರೆ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲಿಗೆ ಡಿಸೆಂಬರ್ 14ಕ್ಕೆ ನಮಗೆ ಸ್ಪಷ್ಟ ನಿಲುವು ಗೊತ್ತಾಗುತ್ತೆ ಅಂತ. ಎಲೆಕ್ಷನ್ ಚುನಾವಣೆ ಆಗಿ ಹೊಸ ಬೋರ್ಡ್ ಆಗೋಕ್ಕೆ ಒಂದು 2 to 3 days ಆಗುತ್ತೆ. ಆಮೇಲೆ ಫಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ಮಾತುಕತೆ ಆಡಿ ಮಾಡುವಂಥ ಕೆಲಸ ಹೊಸಬ್ರು ಮಾಡ್ತಾರೆ ಅಂತ ಹೇಳ್ತೀನಿ. ಒಂದು ಪರ್ಟಿಕ್ಯುಲರ್ ಡೇಟ್ ಅಂತ ಇಲ್ವಾ ಸರ್? ಬಿಕಾಸ್ ಇದು 2 months ಇಂದ ಲ್ಯಾಗ್ ಆಗ್ತಾನೇ ಇದೆ, ಅದಕ್ಕೋಸ್ಕರ. ಲ್ಯಾಗ್ ಆಗ್ತದೆ ಬಿಕಾಸ್ ಆಫ್ ದಿ ಸಿಚುವೇಶನ್. ನಾವು ಇಲ್ಲಿ ಮಾಡ್ಬೇಕಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಆರ್ಗನೈಸೇಷನ್, ವಿಲ್ ಹ್ಯಾವ್ ಟು ಕನ್ಸಲ್ಟ್ ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್. ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಕಲಾವಿದ ಸಂಘದಿಂದ ಆಗಬೇಕಾಗಿತ್ತು. ಇದು ಕಲಾವಿದರಿಗೆ ಶೋಷಣೆ ಆಗ್ತಿರೋದ್ರಿಂದ ಇಲ್ಲಿ ಕಮಿಟಿ ಫಾರ್ಮೇಷನ್ನಿಗೆ ನಾವು ನಮ್ಮಲ್ಲಿರೋ ಎಂಪ್ಲಾಯ್ಮೆಂಟ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಔಟ್ ಫಾರ್ ದಿ ಔಟ್ಸೈಡರ್ಸ್. ಅದಕ್ಕೆ ಕೆಲವು ನೀಡ್ಸ್ ಇದೆ, ಲಾಯರ್ ಇದ್ದಾರೆ, ಕೆಲವು ಲೇಡೀಸ್ ಇದ್ದಾರೆ, ಆ್ಯಕ್ಟಿವಿಟೀಸ್ ಇದ್ದಾರೆ, ಅಂಥವ್ರು ಮಾಡಬೇಕಾಗತ್ತೆ. ಅದು ನಾನು ಮಾಡಿದ್ದೆ. ಅದನ್ನು ಚೇಂಜ್ ಏನು ಮಾಡಿಲ್ಲ. 15th ಆದಮೇಲೆ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ತೀವಿ ಮೇಡಮ್. ನಮಗೆ ಬಂದ ಮಾಹಿತಿಯ ಪ್ರಕಾರ ಏನಂದ್ರೆ, ಒಂದು ಕಡೆ ಮಹಿಳಾ ಆಯೋಗದ ಒತ್ತಡಕ್ಕೆ ಮಣಿದು, ಇನ್ನೊಂದು ಕಡೆ ನಿಮ್ಮ ಚೇಂಬರ್ ಇರುವಂತಹ ಸದಸ್ಯರೇ ಬೇಡ ಈ ಕಮಿಟಿ, ಯಾಕೆ ನಮ್ಮಲ್ಲಿ ಇಲ್ಲ, ಅದು ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ಸೊ ಆ ರೀಸನ್ ಇಂದ ಹಿಂದೆ ತಕ್ಕೊಂಡಿದ್ದೀರಾ, ನಿಮ್ಮ ಮೇಲೆ ಪ್ರೆಷರ್ ಬಿತ್ತು ಅನ್ನುವಂತಹ ಮಾಹಿತಿ ಇದೆ. ಮಾಹಿತಿಗಳಿಗೆ ಬರ್ತಾ ಇರ್ತವೆ ಊಹಾಪೋಹಗಳಿಗೆ ನಾನು ಜವಾಬ್ದಾರಿ ಅಲ್ಲ.
ಅದು ನಿಜ ಕೂಡ. ಕೋಡ್ ಆಫ್ ಕಾಂಟ್ಯಾಕ್ಟ್ ಇದ್ದಾಗ ನಾನು ಸೈನ್ ಮಾಡೋದಕ್ಕೆ ಅದಕ್ಕೆ ಪವರ್ಸ್ ಇರೋಲ್ಲ. ಅಥೆಂಟಿಕೇಷನ್ ಒಂದೇ ಉದ್ದೇಶ ಹೊರತು ಬೇರೆ ನಾನು ಯಾರ ಮಾಹಿತಿ ಒಂದು ಪ್ರೆಸರ್ ಕೆಲಸ ಮಾಡೋಂಥ ಕೆಲಸ ನಾನು ಮಾಡಲ್ಲ. ನಾನು ಯಾವುದು ಒತ್ತಾಯಕ್ಕೂ ನನಗೆ ನನ್ನದೇ ಆದ ಅಧಿಕಾರ ಇದ್ದಾಗ ಇದು ನನಗೆ ಅನಿಸ್ತದೆ ಕೋಡ್ ಆಫ್ ಕಾಂಟ್ಯಾಕ್ಟ್ ಇದ್ದಾಗ ಮಾಡಿದ ಸರಿನಾ ತಪ್ಪು ಅಂದಾಗ ಅದು ಆಗಿದೆ. ಅದನ್ನು ನನ್ನ ಮಿಸ್ಟೇಕ್ನ ಅವ್ರಿಗೆ ಹೇಳಿದೆ, ಅದನ್ನು ಸರಿಪಡಿಸೋ ಕೆಲಸ ಮುಂದಿನ ದಿನ ಮಾಡ್ತಾರೆ. ನಾಟ್ ಬ್ಲೇಮ್ ಎನಿಬಡಿ. ಯಾವ ಒತ್ತಾಯಕ್ಕೂ ಒತ್ತಡಕ್ಕೂ ಮಳೆಯುವಂಥ ಉದ್ದೇಶ ನನಗಿಲ್ಲ, ನಾನು ಮಾಡೋದಿಲ್ಲ. ಬಹುಶಃ ಕಳೆದ 1 ವರ್ಷಗಳಿಂದ ನನ್ನ ಅಧಿಕಾರದಲ್ಲಿ ನಾನು ಯಾವ ಥರ ಮಾತಾಡಿದ್ದೀನಿ, ಹೆಂಗೆ ಮಾಡಿದ್ದೀನಿ, ಯಾವ ಥರ ಉತ್ತರ ಕೊಟ್ಟಿದ್ದೀನಿ, ಸಾಕಷ್ಟು ಸಮಸ್ಯೆಗಳು ಬಂದ ಹೆಂಗೆ ಮಾತಾಡಿದ್ದೀನಿ ಅನ್ನೋ ತಮಗೆಲ್ಲ ಗೊತ್ತಿದೆ ವಿಚಾರ. ಅದರಿಂದ ಯಾವ ಒತ್ತಡ ನನಗಿಲ್ಲ. ಒತ್ತಡ ದಯವಿಟ್ಟು ದೇವರದಿಂದ ನನಗೆ ಯಾರೂ 1.25 ವರ್ಷ ನಾನೇನು 1.5 ವರ್ಷ ನನ್ನ ಅಧಿಕಾರವಧಿ ನಾನು ಯಾವುದೇ ಥರ ಒತ್ತಡಗಳು ಯಾರೂ ಮಾಡಿಲ್ಲ. ಅದಕ್ಕೆಲ್ರಿಗೂ ಧನ್ಯವಾದ ಹೇಳ್ತೀನಿ. ನನಗೆ ವಾಣಿಜ್ಯ ಮಂಡಳಿಯಲ್ಲಿ ನನ್ನ ಅಧಿಕಾರಾವಧಿ ನಾನು ಎಲ್ಲರೂ ಸಹಕಾರ ಮಾಡುವಂಥ ನಿರ್ಮಾಪಕರು, ವಿತರಕರು, ಪ್ರದರ್ಶಕರಿಗೆ ಸ್ಪೆಷಲ್ ಧನ್ಯವಾದ ಹೇಳ್ತಾ, ನಾನು ಯಾವಾಗಲೂ ಪ್ರಜರಿಗೆ ಕೆಲಸ ಮಾಡಲಿಲ್ಲ, ಒಳ್ಳೆಯದೇ ಮಾಡಿದೆ ಅಂತ ನಂಗೆ ಅನಿಸಿದೆ. ಐ ಹ್ಯಾವ್ ಡನ್ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್. ಐ ಡಿಡ್ ಎಕ್ಸಲೆಂಟ್ ಜಾಬ್ ಅಂತ ನಂಗೆ ಅನಿಸಿದೆ. ಅದು ಬೇರೆ ದೃಷ್ಟಿ ಹೆಂಗೆ ಕಾಣುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಐ ಡನ್ ಐ ಆಮ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಕ್ಲಾರಿಫಿಕೇಶನ್ ಸಿಕ್ತು ನಿಮ್ಮ ಒಂದು ಉತ್ತರದಿಂದ. ಸೊ ಫೈನಲಿ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ನಿರ್ಮಾಪಕರು ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಹೌದಾ? ಹಂಗಿದ್ದಿದ್ರೆ ಮೀಟು ದನಿ ಎತ್ತಿದಾಗ ಒಂದಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬಂತು. ನಿಮ್ಮ ಪ್ರಕಾರ ಯಾಕೆ ಆ ಥರ ಹೇಳಿದ್ರು? ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ 10 ವರ್ಷದಿಂದ ಆಗಿತ್ತು, 15 ವರ್ಷದಿಂದ ಆಗಿತ್ತು, ಪ್ರೆಸೆಂಟ್ ಆಗಿದೆ ಯಾವ್ದಾರು ಬಂದಿದೆಯಾ? ನಾನು ಒಂದೇ ಒಂದು ಇನ್ಸಿಡೆಂಟ್ ಬಂದಿತ್ತು. ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಮೀಟುದು ಶ್ರುತಿಯರ ಒಂದು ವಿಷಯ ಬಂದಾಗ ವಾಣಿಜ್ಯ ಮಂಡಳಿ ಎಂಟ್ರಾಗಿ ದಟ್ ಮ್ಯಾಟರ್ಸ್ ಗಾನ್ ಟು ದ ಕೋರ್ಟಲ್ಲಿ ಏನು ವರ್ಡಿಕ್ಟ್ ಬಂತು ತಮಗೂ ಗೊತ್ತು. ಇಲ್ಲಿ ಬಂದಿರೋ ಸಮಸ್ಯೆಗಳಿಗೆ ಯಾವತ್ತು ಇಂಥ ಸಮಸ್ಯೆ ಬಂದಾಗ ಇಟ್ ವಾಸ್ ಅವರ್ ಬೌಂಡೆಡ್ ಡ್ಯೂಟಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಯು ಹ್ಯಾವ್ ಡನ್ ಇಟ್. ದೋ ಇಟ್ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಲಾವಿದರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್ಸ್ ಕೂಡ ಇದೆ. ಸುಮ್ಮನೆ ಎಲ್ಲ ನೀವು ವಾಣಿಜ್ಯ ಮಂಡಳಿಗೆ ಬ್ಲೇಮ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ. ವಾಣಿಜ್ಯ ಮಂಡಳಿ ನಮ್ಮದು ಆ್ಯಸ್ ಪರ್ ಅವರ್ ಬೈಲಾ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸು. ಯಾರು ಯಾವುದೇ ಥರ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸಿ ದಿ ಬೈಲಾ. ವಿ ಶುಡ್ ವರ್ಕ್ ಅಂಡರ್ ದಿ ಬೈಲಾ ಓನ್ಲಿ. ಸುಮ್ಮನೆ ಏನೋ ಹೂವಾಪ ಮಾಡ್ಕೊಬಿಟ್ಟಿದ್ದೆ ಬಿಟ್ಟು ಯಾವುದೇ ಸಮಸ್ಯೆ ಬಂದರೂ ವಾಣಿಜ್ಯ ಮಂಡಳಿ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸೋದು ನಿಜ ಉಂಟು, ಮಾಡಿದ್ದೀವಿ. ಸಾಕಷ್ಟು ನಿದರ್ಶನಗಳು ತಾವಿದೆ. ನಾನು ಕೂಡ ಮಾಡಿದ್ದೀನಿ. ಬಟ್ ಆದರೆ ನನ್ನ ಅಧಿಕಾರವು ಯಾವುದೇ ಒಂದು ಮೀಟು ಹಗರಣಗಳಾಗಲಿ, ಮಹಿಳೆಗೆ ದೌರ್ಜನ್ಯ ಆಗಿರೋದಾಗಲಿ, ಇನ್ಯಾವುದೇ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ. ಬಂದರೆ ನಾವು ಸ್ಪಂದಿಸುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಕೊನೆಯದಾಗಿ ಸರ್, ಎಲ್ಲೋ ಒಂದು ಕಡೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ದಂಡವನ್ನು ಕಟ್ಟಿದ್ರಿ, ಕಾನೂನು ಉಲ್ಲಂಘನೆ ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಈ ಹಿಂದೆ. ಸೊ ಅದೇ ತರಹ ಇಲ್ಲೂ ಕೂಡ ನೀವು ತಲೆ ತೆಗೆಸುವಂತಹ ಸನ್ನಿವೇಶಗಳು ಬರುತ್ತಾ, ಮತ್ತೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರುತ್ತಾ ಅಂತ? ಬಿಕಾಸ್ ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ರೀಸನ್ಸನ್ನು. ಐ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಡಬ್ಬಿಂಗ್ ವಿಚಾರದಲ್ಲಿ. ನಮಗೆ ರೈಟ್ಸೇ ಇಲ್ಲ. ಅದು ಓನ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರ. ಅದು ನಾವು ಯಾವುದೂ ವಿರೋಧನೂ ಇಲ್ಲ, ಅದು ಇದು ಅಂತಲೂ ಇಲ್ಲ. ನಾವು ಯಾವುದೇ ಥರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ದು ಏನ್ಲಿ ಸಿನಿಮಾ ಇವತ್ತೇನು ಪ್ರೆಸೆಂಟು ನಾವು ಮಾಡಿದ ಸಿನಿಮಾಗಳಿಗೆ ಬಟರ್ ಮಾಡೋದು. ಡಬ್ಬಿಂಗ್ ಅವ್ರವ್ರ ವಿಚಾರ ಅದು ಮಾಡ್ಕೊಳ್ತಾರೆ. ನಾವು ಅದು ತಡೆಗೋಣ ಹಾಕುವಂಥ ಅಧಿಕಾರ ನಮಗೂ ಇಲ್ಲ. ಇಟ್ ಇಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ, ಕಾನೂನು ಪ್ರಕಾರ ಇದೆ. ಯಾರು ಮಾಡ್ತಾರೋ ಅವರು ವೆಲ್ಕಮ್. ಪಿಕ್ಚರ್ ನೋಡೋರು ನೋಡಿರ್ತಾರೆ. ನಾವು ಹೇಳೋಕ್ಕೆ ತಯಾರಿಲ್ಲ ಪ್ಲೀಸ್. ಫೈನಲಿ ಇದೆಲ್ಲ ಹೊರತುಪಡಿಸಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ. ಅಂದರೆ ನಿಮ್ಮ ಮಗನ ವಿಚಾರಕ್ಕೆ ಎಲ್ಲೂ ಕೂಡ ಇದನ್ನು ನೀವು ರಿವೀಲ್ ಮಾಡಿಲ್ಲ ಅಂತ ಭಾವಿಸ್ತೀನಿ. ತೆರೆ ಮೇಲೆ ತರ್ತೀರಾ ಅನ್ನುವಂತಹ ಸುದ್ದಿ ಬಂತು, ಹೌದಾ? ನಾನು ಅಲ್ಲಿ ಇಲ್ಲಿ ಕೆದವ್ರಿಗೆಲ್ಲ ಗೊತ್ತು. ಬಟ್ ಸತ್ಯ, ನಾನು ನನ್ನ ಮಗನಿಗೆ ಸಿನಿಮಾ ಲೈನಲ್ಲಿ ನನಗೆ ಆಸಕ್ತಿ ಬೇಡ ಅಂತ ಹೇಳಿದೆ. ಸಿನಿಮಾ ಇಂಡಸ್ಟ್ರಿ ಐ ನೋ ವೆರಿ ವೆಲ್. ಐ ಹ್ಯಾವ್ ಗಿವನ್ ಮೆನಿ ನಂಬರ್ ಆಫ್ ನ್ಯೂ ಆರ್ಟಿಸ್ಟ್, ನ್ಯೂ ಟೆಕ್ನಿಷಿಯನ್ಸ್, ನ್ಯೂ ಹೀರೋಯಿನ್ಸ್. ಕೇಳಿ ನಿತ್ಯಾಮನ್ ಅಂತ ತಗೊಳ್ಳಿ, ರಮ್ಯಾ ತಗೊಳ್ಳಿ, ನಮ್ಮ ಸೆಕೆಂಡ್ ಬ್ಯಾನರು. ಆಮೇಲೆ ಅಮೂಲ್ಯ ಕೂಡ ನಮ್ಮ ತನನಂ ಸಿನಿಮಾದಲ್ಲಿ ಸ್ಮಾಲ್ ಕ್ಯಾರೆಕ್ಟರ್ ಮಾಡಿ ನೆಕ್ಸ್ಟು ಚಲನಚಿತ್ರ ನಮ್ಮಲ್ಲಿ. ಆಮೇಲೆ ಪದ್ಮಪ್ರಿಯ ಅಂತ ಮಲಯಾಳಂ ಹೀರೋಯಿನ್ನು, ಕ್ಯಾಮ್ರಾಮನ್ಗಳು ಹೊಸ DOP ಕೂಡ ಯಾರು, ಸಂತೋಷ್ ಪದಾಜ ಇರ್ಬೋದು, ಚಂದ್ರಶೇಖರ್ ಕ್ಯಾಮ್ರಾಮನ್ ಇರ್ಬೋದು, ಕಿರಣ್ ಅಂಬಾಬ್ರ ಇರ್ಬೋದು, ಗುರು ಪ್ರಶಾಂತ್ ರೈ ಇರೋದು, ಆರ್ ಆಲ್ ಸ್ಟಾರ್ಟೆಡ್ ಡೆಬ್ಯೂ ವಿತ್ ಮೈ ಬ್ಯಾನರ್. ನಾನು ಯೋಚನೆ ಮಾಡಿದಾಗ ನಾನು ಐ ಲಾಸ್ಟ್ ಮನಿ ಇನ್ ಕ್ರೋರ್ಸ್, ಕೋಟಿಗಟ್ಟಲೆ ಕಳ್ಕೊಂಡೆ. ನನಗೆ ಆವಾಗ ನಾನು ಕಷ್ಟ ಬಂದಾಗ ನಾನು ಹೆಂಗೆ ಸಂಭಾಳಿಸಿದೆ, ಹೆಂಗೆ ಥರ ಬೆಳೆದೆ, ಯಾವ ಥರ ಆಯಿತು, ಎಷ್ಟು ನೋವಾಯಿತು ಅಂತ ಆ್ಯಸ್ ಎ ಮಗನಾಗಿ, ನಮ್ಮ ಮಕ್ಕಳಾಗಿ ಅವ್ರು ಅಬ್ಸರ್ವೇಷನ್ ಮಾಡಿದ್ದ. ನಾನು ಸಿನಿಮಾ ಲಂಗಿಗೆ ಈಗಲೂ ಕೂಡ ಬೇಡ ಅಂತೀನಿ. ಅವನು ಮಗನ ಆಸೆ ಪ್ರಕಾರ ಅವನು ಅಷ್ಟನ್ನೇ ತುಂಬ ಎಫರ್ಟ್ ಹಾಕಿದ್ದಾನೆ. ಕಳೆದ 5-6 ವರ್ಷದಿಂದ ಸಿನಿಮಾದ ಬಗ್ಗೆನೇ ಇನ್ವಾಲ್ವ್ ಆಗಿದ್ದಾನೆ. ಸಿನಿಮಾದಲ್ಲೇ ನನ್ನ ಲೈಫ್ ಯಾವುದೇ ಥರ ಬಿಸ್ನೆಸ್ ಮಾಡೋದು ನಾನು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಬಿಸ್ನೆಸ್, ಯು ಸ್ಟಾರ್ಟ್ ಸಮ್ ಬಿಸ್ನೆಸ್, ಐ ಇನ್ವೆಸ್ಟ್ 2 to 3 crores ಅಂದರೆ ಇಲ್ಲ ನಾನು ಒಂದು ಸಲ ಬಿಸ್ನೆಸ್ ಸಿಗೊಂಡ್ರೆ ಮನಿ ಮ್ಯಾಟ್ರ್ ಬೇಡ, ನಾನು ಸಿನಿಮಾ ಮಾಡ್ತೀನಿ ಅಂದಾಗ ನಾನು ಇತ್ತೀಚೆಗೆ ನೋಡ್ತಾ ಇದ್ದಾಗ ಅವ್ನು ಮಾಡ್ತಾರೆ ಎಫರ್ಟು, ಕಷ್ಟ ನೋಡ್ತಾ ಇದ್ದರೆ ಅವನು ಸಿನಿಮಾಗೆ ಹೀರೋ ಆಗೋವಂಥ ಎಲ್ಲ ಲಕ್ಷಣಗಳಿದೆ. ಅದು ಭಗವಂತನ ಇಚ್ಛೆ ಇದ್ದು ನಮ್ಮ ಪ್ರೇಕ್ಷಕರು ನಾನು ಕೊಟ್ಟರು ಅಂತ ಹೊಸಬರಿಗೆ ಅವಕಾಶ ಕೊಟ್ಟು ಭಾಳಷ್ಟು ಜನ ಚೆನ್ನಾಗಿದ್ದಾರೆ, ಬದುಕಿದ್ದಾರೆ, ಬಾಳ್ತಾ ಇದ್ದಾರೆ. ಇವತ್ತು ಕೂಡ ನಮ್ಗೆ ಗೌರವ ಕೊಡ್ತಾರೆ. ಅವರೆಲ್ಲರೂ ನನಗೆ ಸಹಾಯ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ಒಂದು ಪ್ರಯತ್ನ ಮಾಡ್ತೇನೆ. ಆ ಪ್ರಯತ್ನಕ್ಕೆ ನಮಗೆ ಯಾವತ್ತೂ ಮಾಧ್ಯಮ ಇಲ್ಲ, ಸಿನಿಮಾ ಇಲ್ಲ. ಮಾಧ್ಯಮನೇ ಆ ಪಾರ್ಟ್ ಆಫ್ ದಿ ಲೈಫು.
ಪಾರ್ಟ್ ಆಫ್ ದಿ ಸಿನಿಮಾ. ಅವರು ಕೂಡ ಒಂದು ನಥಿಂಗ್ ಬಟ್ ಒಂದು ಸಲ ಪಾರ್ಟನ್ ಇದ್ದಂಗೆ ಅಂತ ಬಹುಶಃ ಚಿತ್ರರಂಗದಲ್ಲಿ ಯಾರು ಹೇಳಿದ್ರೆ ಬಟ್ ಐ ಆಮ್ ದಿ ಫಸ್ಟ್ ಪರ್ಸನ್ ಟೆಲ್ ದಿಸ್ ಲಾಂಗ್ ಬ್ಯಾಕ್, ನಾಟ್ ನೋ, ಐ ಆಮ್ ಟಾಕಿಂಗ್ ಅಬೌಟ್ 2002ನಲ್ಲಿ ಪ್ರೆಸ್ ಮೀಟಲ್ಲಿ ಹೈ ಬೀನ್ ಟೆಲ್ಲಿಂಗ್. ಅದರಿಂದ ನಾನು ಎಕ್ಸ್ಕ್ಯೂಸ್ ಮೀ ಪಿಕ್ಚರ್ ಮಾಡಿದ್ಮೇಲೆ ಅವತ್ತು ನಾನು ಕೊಟ್ಟಂಥ ಸಹಕಾರ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಮಾಧ್ಯಮದಿರ್ಬೋದು, ಅದೊಂದು ಬೇಸ್. ಅದಾದಮೇಲೆ ಐ ಲಾಸ್ಟ್ ಮನಿ ಇನ್ ಕ್ರೋರ್ಸ್, ಕೋಟ್ಯಾಂತ ದುಡ್ಡು ಬೆಳೆದೆ ಹೊರಡೆ ಬಂದೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ಮಾಧ್ಯಮ ಮಿತ್ರರು ಯಾವಾಗ ನನ್ನ ಜೀವನದ ಕೊನೆ ಉಸಿರೋ ತನಕ ಅವ್ರು ಕೊಟ್ಟರು ಅಂತ ಸಪೋರ್ಟ್ ಬರೆಯೋಕ್ಕಾಗಲ್ಲ. ಅದೇ ಥರ ನನ್ನ ಮಗನ ಮೇಲೂ ಕೊಡ್ತಾರಂಥ ನಂಬಿಕೆ ಮೇಲೆ ನನಗೆ ಆ ನಂಬಿಕೆ ಖಂಡಿತ ಇದೆ, ಆ ನಂಬಿಕೆ ಸುಳ್ಳಾಗಲ್ಲ. ಹಂಗಂತ ನಾನು ಸ್ವಾರ್ಥ ಇಲ್ಲ ಇದರಲ್ಲಿ. ಅವ್ರಿಗೂ ಕೂಡ ಆಶೀರ್ವಾದ ಮಾಡಿ ಬೆಳೆಸಿ ಅವನ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗೋಂಥ ಕೆಲಸ ಮಾಡುವಂಥ ಭಗವಂತನ ಪ್ರೇರಣೆ ಇದ್ದರೆ, ಪ್ರೇಕ್ಷಕರ ಆಶೀರ್ವಾದ ಇದ್ದರೆ, ಸಿನಿಮಾದಲ್ಲಿ ಹುಡುಗಾಟ ಅಲ್ಲ, ಎಲ್ರಿಗೂ ಆಸೆ ಇರ್ತದೆ. ನನ್ನ ಮಗ ದೊಡ್ಡ ಹೀರೋ ಆಗ್ಬಿಡ್ತಾನೆ ಅಂದರೆ ನಮ್ಮ ಸನ್ಸ್ಟ್ರೋಕ್ ಅಂತಾರೆ ಕೆಲವು ಮಕ್ಕಳ ಮೇಲೆ ಭಾಳ ನನಗಾದಿಲ್ಲ. ಈಗಲೂ ಕೂಡ ಬೇಡ ಆದರೆ ಸ್ಟಾಪ್ ಮಾಡಿದ್ರೆ ಬೆಸ್ಟ್ ಇಲ್ಲ, ನಾನು ನಾಟ್ ವಿಲ್ಲಿಂಗ್. ಅದು ತಂದೆಯಾಗಿ ನನ್ನ ಕರ್ತವ್ಯ ಮಾಡಬೇಕು, ನಾನು ಹೀರೋ ಆಗ್ತೀನಿ ಅಂತ ಹೇಳ್ದೆ. ನಾನು ಖಂಡಿತ ಮಾಡ್ತೀನಿ. ಈ ವರ್ಷವೇ ಲಾಂಚ್ ಮಾಡ್ತೀನಿ. ಈಗ ಆಲ್ರೆಡಿ ಒಂದು ಡೆಬ್ಯೂ ಮಾಡಲಿಕ್ಕೆ ಒಂದು ಸ್ಮಾಲ್ ಸ್ಟೋರಿಗಳು ಮಾಡ್ತಾಯಿದ್ದೀವಿ. ಅದು ಮಾಸ್ಕೊಂಡು ಮಾಡ್ತಾಯಿದ್ದೀವಿ. ಆಲ್ರೆಡಿ ಇಟ್ ಇಸ್ ಅಂಡರ್ ಗೋಯಿಂಗ್, ಲಾಟ್ ಆಫ್ ವರ್ಕ್, ಗ್ರೌಂಡ್ ವರ್ಕ್ ಇಸ್ ಹ್ಯಾಪನ್. ಶಾರ್ಟ್ಲಿ ಐ ಆಮ್ ಅನೌನ್ಸಿಂಗ್ ಮೇಡಮ್. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕೇಳ್ಪಟ್ಟೆ ಸರ್. ಇಲ್ಲ ಅದಿರ್ಬೋದು. ನಾನು ಐ ವಿಲ್ ನಾಟ್ ರಿವೀಲ್ ಎನಿಥಿಂಗ್. ಡಿಸೈಡ್ ಆನ್ ಇಸ್ ಡೆಸ್ಟಿನಿ. ಅವನ ಅದೃಷ್ಟ ಹೆಂಗಿತ್ತು ಆ ಥರ ನಿಂತ್ಕೋಬೇಕಷ್ಟೇ. ನಿಂತ್ಕೊಳ್ಳೋಕೆ ಏನು ಬೇಕೋ ಆ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಟಿಮೇಟ್ಲಿ ಡಿಸಿಷನ್ ಲೇಸ್ ಆನ್ ಆಡಿಯನ್ಸ್. ಜನ ನಿಲ್ಲಿಸಿ ಗಿರಿಸಿ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೊಸ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ, ನಮ್ಮ ವಾಹಿನಿ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಪಾಶ್ ಕಮಿಟಿ ಆದಷ್ಟು ಬೇಗ ರಚನೆ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಏನಿದೆ ಅದೆಲ್ಲವಕ್ಕೂ ಕೂಡ ತೆರೆ ಎಳೆಯುವಂತಹ ಒಂದು ಕೆಲಸ ಪಾಶ್ ಕಮಿಟಿಯಿಂದ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ನಮ್ಮ ಕಳಕಳಿ ಕೂಡ ಅದೇ ಅಂತ ಹೇಳ್ತಾ, ವೀಕ್ಷಕರೇ, ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ NM ಸುರೇಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.